ನೋಡಿ ಗಾಯ್ಸ್, ವಾಪಸ್ ಮನೆಗೆ ಹೋಗ್ತಾ ಇದೀವಿ ಫೋಟೋ ಶೂಟ್ ಮುಗಿಸ್ಕೊಂಡು. ಇಲ್ಲೇನೋ ಮಾನ್ಯತಾ ಟೆಕ್ ಪಾರ್ಕ್ ಹತ್ರ ಅವ್ರದ್ದು ಕಾರ್ಟ್ ಹಾಕ್ತಾ ಇದ್ದಾರೆ ಅಂತ ಹೇಳಿದ್ರು. ಸೊ ಆ ಕಾರ್ಟ್ದು ಪ್ರೈಸ್ ನೋಡ್ತೀನಿ, ಯಾವುದೇ ದೋಸೆ ತೊಗೊಳ್ಳಿ 185 ಅಂತ ಇತ್ತು. ನಮಸ್ತೆ ನನ್ನೆಲ್ಲ ಪ್ರೀತಿಯ ಸ್ನೇಹಿತರಿಗೆ, ಇವತ್ತು ಮತ್ತೊಂದು ಹೊಸ ವಿಡಿಯೋ ಮಾಡ್ತಾ ಇದ್ದೀವಿ. ಏನಪ್ಪ ಅಂದರೆ ಇವತ್ತು ದೃಷ್ಟಿ ಆಯ್ತದೆ ನೋಡ್ಬೇಡಿ, ಬೆಸ್ಸಲಾಗೈತೆ ನಮ್ ಜೋಡಿ. ರಟ್ಟು ಪುಟ್ಟ ಶನಿವಾರ ಆಗಿರೋದ್ರಿಂದ ಒಂದು ಸ್ವಲ್ಪ ಆ್ಯಕ್ಟಿವಿಟಿ ಇದೆ ನಮ್ಮ ನಡುವೆ. ಡೈಲಿ ಲೈಫಲ್ಲಿ ಏನು ನಡೆಯುತ್ತೆ ಅದಕ್ಕಿಂತ ಒಂದು ಸ್ವಲ್ಪ ಸ್ಪೆಷಲ್. ಏನಪ್ಪ, ಹಾಸ್ಪಿಟಲ್ ಕಡೆಯಿಂದ ನಮಗೆ ಒಂದು ಫೋಟೋ ಶೂಟ್ ಇದೆ ಬನ್ನಿ ಅಂತ ಹೇಳಿದ್ದಾರೆ. ಸ್ಯಾಟರ್ಡೆ ಆಗಿರೋದ್ರಿಂದ ಇವತ್ತಿಗೆ ನಾವು, ನೀನೇ ಅದೇ ಹಾಕ್ಸ್ಕೊಂಡಿದ್ದಲ್ಲ ಇವತ್ತು ಎಲ್ಲಿ ಅಂತ? ಇಲ್ಲ, ಇವತ್ತು ಟೈಮಿಂಗ್ ಮತ್ತು ನಮ್ಮ ಇಷ್ಟ. ಸೊ ಅದ್ರ ಬಗ್ಗೆ ಕಂಪ್ಲೀಟ್ ವಿಡಿಯೋ ಮಾಡಿ ಹಾಕ್ತೀವಿ. ಮಾರ್ನಿಂಗ್ ವೆದರ್ ಮಾತ್ರ ಸಕ್ಕದಾಗಿದೆ ಇವತ್ತು, ಕ್ರೇಜಿ. ಲೈಟಾಗಿ ಮಳೆ ಡ್ರಿಸಲ್ ಆಗ್ತಾಯಿತ್ತು. ವಾಕ್ ಹೋಗೋದ ಬೇಡವಾ ಅನ್ಕೊತಾ ಇದ್ವಿ. ಸೊ ಇಲ್ಲಿ ಚೆನ್ನಾಗೈತೆ ಕ್ಲೈಮೇಟು, ಹೋಗೋಣ ಅಂತ ಬಂದಿದ್ದೀವಿ. ಆ್ಯಸ್ ಯೂಶುವಲ್ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ನಂದು ಸಬ್ಸ್ಕ್ರೈಬರ್ಸು ಎಷ್ಟಿತ್ತು? 61 ಅಲ್ಲ? ಲಾಸ್ಟ್ ವಿಡಿಯೋದಲ್ಲಿ ಹೇಳಿದಾಗ 61 ಇತ್ತು. ಈಗಾಗಲೇ ಆಲ್ಮೋಸ್ಟ್ 77 ಆಗಿದ್ದಾರೆ. ಕ್ರೇಜಿ ಆಗಿತ್ತು. ಆ್ಯಕ್ಚುಲಿ 25th ಆ್ಯನಿವರ್ಸರಿ ವಿಡಿಯೋ ಅಂತ ಏನಾದ್ರು ಜನ ನೋಡಿದ್ರೇನೋ, ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು. ತುಂಬ ಧನ್ಯವಾದ ಯಾರ್ಯಾರು ಮಾಡ್ಕೊಂಡಿದ್ದೀರಾ, ಈಗ ಈ ವಿಡಿಯೋನ ನೋಡ್ತಾ ಇದ್ದೀರಾ ಅಂತ. ಮತ್ತೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ನಮ್ಮನ್ನು ಸಪೋರ್ಟ್ ಮಾಡಿ. ನೋಡೋಣ ನೆಕ್ಸ್ಟ್ ವೀಡಿಯೋಗೆ ಎಷ್ಟಾಗಿರುತ್ತೆ ಅಂತ. ನಾಳೆನೂ ವೀಡಿಯೋ ಬರುತ್ತೆ. ನಾಳೆ ಅಂದರೆ ಈ ವಿಡಿಯೋ ನಾಳೆನೇ ಬರುತ್ತೆ. ನಾಳೆ ಮತ್ತೆ ಒಂದು ಕ್ಯಾಪ್ಚರ್ ಮಾಡ್ಕೊಂಡಿರೋದು ಮಂಡೇ ಬರುತ್ತೆ. ಸೊ ಬನ್ನಿ, ಯಾವ್ಯಾವ ರೀತಿ ಇರುತ್ತೆ ಏನು ಎತ್ತ ಅಂತ ನೋಡೋಣ, ಓಕೆನಾ? ಸೊ ನಾವಿಲ್ಲಿ ಮಾನ್ಯತಾ ಅಲ್ಲ, ಈ ದಾಸರಳ್ಳಿ ರಾಚನಹಳ್ಳಿ ಟೆಕ್ ಪಾರ್ಕ್ ಹತ್ರ ಬರೋದು. ನೋಡಿ ಅಲ್ಲೊಂದು ಹೋಟ್ಲ್ ಕಾಣಿಸ್ತಾ ಇದೆಯಲ್ಲ, ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೀನಿ. ಕ್ರೇಜಿ ಹೋಟೆಲ್ ಗುರು ಅದು. ಅಂದರೆ ನಿಮ್ಗೆ ಆಲ್ಮೋಸ್ಟು ಫುಡ್ಡೆಲ್ಲ ಯಾವ ಥರ ರಾಮೇಶ್ವರಂ ಟೈಪಲ್ಲೇ ಸಿಗುತ್ತೆ. ಕ್ರೇಜಿ ಆಗಿರುತ್ತೆ, ಅದಕ್ಕಿಂತ ಕ್ವಾಲಿಟಿ ಚೆನ್ನಾಗಿರುತ್ತೆ ಅಂದ್ಕೊಳ್ಳಿ. ಬಟ್ ಪ್ರೈಸು ನಾರ್ಮಲ್ಲು, ಅಂದರೆ ರಾಮೇಶ್ವರಂ ಕಂಪೇರ್ ಮಾಡಿದ್ರೆ ತುಂಬಾ ಕಡಿಮೆ ಇದೆ. ಇಲ್ಲೇನೋ ಮಾನ್ಯತಾ ಟೆಕ್ ಪಾರ್ಕ್ ಹತ್ರ ಅವ್ರದ್ದು ಕಾರ್ಟ್ ಹಾಕ್ತಾ ಇದ್ದಾರೆ ಅಂತ ಹೇಳಿದ್ರು. ಸೊ ಆ ಕಾರ್ಟ್ದು ಪ್ರೈಸ್ ನೋಡ್ತೀನಿ, ಯಾವುದೇ ದೋಸೆ ತೊಗೊಳ್ಳಿ 185 ಅಂತ ಇತ್ತು. ಕ್ರೇಜಿ. ಏನೂ ಮಾಡೋಕ್ಕಾಗಲ್ಲ, ಅವ್ರವ್ರ ರೇಟ್ ಅವ್ರವ್ರು ಇಟ್ಕೊಳ್ಳಿ, ನಾವೇನು ಇದು ಮಾಡೋಕ್ಕಾಗಲ್ಲ. ಬಟ್ 185 ತುಂಬಾ ಜಾಸ್ತಿ ಆಯಿತು ಅಂದ್ಕೊತೀನಿ. ಅವ್ರ ಫುಡ್ ಕಾರ್ಟಲ್ಲಿ ಅಷ್ಟೊಂದು ರೇಟ್ ಇಕ್ಕಿದ್ರೆ ಹೇಗೆ ಅಂತ ಹೇಳಿ ಅಲ್ವಾ? ಸೊ ಇವತ್ತು ನಾವು ಕಾಫಿ ಟೀ ಅಥವಾ ಏನು ತಿನ್ನೋಕ್ಕೂ ಹೋಗ್ತಾ ಇಲ್ಲ. ಯಾಕಮ್ಮ? ಕ್ರೇಜಿ ಇದೆ ವೈಬ್ ಮಾತ್ರ. ಏನಂದರೆ ಇಲ್ಲೊಂದೇ ಕಡೆ ಬರೋದು, ಇನ್ನೂ ಮಾನ್ಯತೆ ಒಳಗಡೆನೂ ಹೋಗ್ಬೋದು, ಬಟ್ ಅಲ್ಲೆಲ್ಲ ಹೋಗೋಲ್ಲ. ಇಲ್ಲೇ ಮಸ್ತಾಗಿರೋದ್ರಿಂದ ಇಲ್ಲಿ ಬರ್ತೀವಿ. ಇನ್ನೊಂದಲ್ಲಿ ಯಾವುದೋ ಇನ್ನೊಂದು ಚಿಕ್ಕ ಪಾರ್ಕ್ ಇದೆ, ಅಲ್ಲೋಗ್ತೀವಿ. ಅಲ್ಲೂ ಚೆನ್ನಾಗಿದೆ. ಆ್ಯಕ್ಚುಲಿ ಏನಂದರೆ ಈ ಕ್ಲೈಮೇಟು, ಈ ಕೆರೆ ಅಥವಾ ಎಲ್ಲ ಅನ್ನೋದಕ್ಕಿಂತ ಮನುಷ್ಯನಿಗೆ ನನಗನ್ಸೋ ಪ್ರಕಾರ ಈ ಗ್ರೀನರಿ ಒಳ್ಳೆ ಪೀಸ್ ಅನ್ನೋ ಫೀಲ್ ಕೊಡುತ್ತೆ ಅಂತ ಅನ್ಸುತ್ತೆ, ಹೌದಲ್ವಾ? ನಿಮ್ಮಲ್ಲಿ ಯಾರಿಗೆ ಗ್ರೀನರೀಸ್ ಅಥವಾ ಈ ಥರ ವೈಬು ಇಷ್ಟ ಆಗುತ್ತೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಕಮೆಂಟ್ ಮಾಡಿ, ನಾನೇನು ದುಡ್ಡಿಸ್ಕೊಳಲ್ಲ ಕಮೆಂಟಲ್ಲಿ. ಓಕೆ, ಇವಾಗ ಮನೆಗೆ ಹೋಗ್ತೀವಿ. ವಿಡಿಯೋನ ನೆಕ್ಸ್ಟು ಹಾಸ್ಪಿಟಲ್ ಹತ್ರ ಹೋಗ್ಬೇಕಾದ್ರೆ ಶುರು ಮಾಡ್ತೀವಿ, ಅಥವಾ ಮೇಡಮ್ ಅವ್ರು ಏನಾದರೂ ಮಾಡಿದ್ರೆ ಮಾಡ್ತಾರೆ. ಈಗ ಒಂದು ಸ್ವಲ್ಪ ಹೊತ್ತು ವೀಡಿಯೋನ ಮೇಡಮ್ ಅವ್ರು ಮಾಡ್ತಾರೆ. ಯಾಕಂದರೆ ಅವಾಗಿಂದ ನಾನು ಇವಳು ಜೊತೆಲಿದ್ದರೆ ನಾನೇ ಜಾಸ್ತಿ ವೀಡಿಯೋ ಮಾಡ್ಬಿಡ್ತೀನಿ. ಇವಳು ಸಪ್ರೇಟಾಗಿದ್ದಾಗ ಮಾತ್ರನೇ ಜಾಸ್ತಿ ವೀಡಿಯೋ ಮಾಡೋದು. ಮಾತಾಡು. ಏನು ಮಾತಾಡೋಣ? ಏನು ಮಾತಾಡೋದು ಹೇಳು, ನೀನೇನಾದ್ರು ಮಾತಾಡೋಕ್ಕೆ. ನಾನು ಮಾತಾಡಬೇಕಾಗಿದ್ದು ಆಲ್ಮೋಸ್ಟ್ ಅವರೇ ಮಾತಾಡಿದ್ದಾರೆ. ಇನ್ನೇನಂತ ಮಾತಾಡಲಿ ನಾನು, ಅಲ್ವಾ? ಆಬ್ವಿಯಸ್ಲಿ ಜೊತೆಗಿದ್ದಾಗ ಇವರೇ ಜಾಸ್ತಿ ಮಾತಾಡೋದು. 16 ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗಿದ್ದಾರೆ. ಏನು ಅನಿಸ್ತಾ? ಖುಷಿ ಆಯ್ತು. ಆ್ಯಕ್ಚುಲಿ ಈ ವಿಡಿಯೋ ಆ್ಯನಿವರ್ಸರಿ ವಿಡಿಯೋ ಹಾಕಿದ್ಮೇಲೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗಿದ್ದು. ಇನ್ನೊಂದೇನೆಂದರೆ, ನಾವು ಎವ್ರಿ ವಿಡಿಯೋದಲ್ಲಿ ಇಷ್ಟಿದ್ರು ಸಬ್ಸ್ಕ್ರೈಬರ್ಸು ಇಷ್ಟು ಜಾಸ್ತಿ ಆಗ್ತಾ ಇದ್ದಾರೆ ಅಂದಾಗ ಸ್ವಲ್ಪ ಜಾಸ್ತಿ ಆಗ್ತಾರೆ. ಯಾಕಂದರೆ ನೀವುಗಳು ಅವಾಗಲೇ ಅಬ್ಸರ್ವ್ ಮಾಡ್ತೀರ ಅನಿಸುತ್ತೆ. ಲಾಸ್ಟ್ ಟೈಮ್ 61 ಇದ್ದಿದ್ದು ಇವಾಗ 77 ಆಗಿದೆ ಅಂತ. ಅದು ಕೂಡ ಮೇಯ್ನ್ ರೀಸನ್ ಆಗುತ್ತೆ. ಸೊ ಖುಷಿ ಆಗಿತ್ತು. ನೋಡೋಣ ನೆಕ್ಸ್ಟ್ ಈ ವಿಡಿಯೋ ಹಾಕಿದ್ಮೇಲೆ ಎಷ್ಟು ಜನ ಸಬ್ಸ್ಕ್ರೈಬರ್ಸ್ ಆಗ್ತೀರಾ ಅಂತ. ಆ್ಯಂಡ್ ನಾಳೆನೂ ಒಂಥರ ಸ್ಪೆಷಲ್ ವಿಡಿಯೋ ಅಂತ ಹೇಳ್ಬೋದು ನಮಗೆ. ಆ್ಯಕ್ಚುಲಿ ಹೌದು, ಇವಳಿಗೆ ನನಗೆ ಜಾಸ್ತಿ ಅದಕ್ಕೆ. ಸೊ ಬನ್ನಿ, ಹಾಸ್ಪಿಟಲ್ಗೆ ಹೋಗುವಾಗ ವಿಡಿಯೋ ಮಾಡ್ತೀನಿ, ಅಂದರೆ ರೆಡಿ ಆಗುವಾಗ ವಿಡಿಯೋ ಮಾಡ್ತೀನಿ. ಇವತ್ತೊಂದು ಏನಿಲ್ಲ, ಜಸ್ಟ್ ಒಂದು ಸ್ಮಾಲ್ ಫೋಟೋ ಶೂಟ್ ಅವ್ರ ಕಡೆಯಿಂದ ಅಷ್ಟೇ. ಸೊ ಆ್ಯಕ್ಚುಲಿ ಇವತ್ತು ಸ್ಕ್ಯಾನಿಂಗ್ ಮತ್ತು ಬ್ಲಡ್ ಟೆಸ್ಟ್ ಇತ್ತು ನನಗೆ.
ಇದಿರೋದ್ರಿಂದ ಟ್ಯೂಸ್ಡೇ ಹೋಗ್ತೀನಿ. ಇವತ್ತು ಬರೀ ಫೋಟೋಶೂಟ್ ಅಷ್ಟೇ. ನೋಡೋಣ, ಫೋಟೋಶೂಟ್ ನೋಡೋಣ ಯಾವ ರೀತಿ ಇರುತ್ತೆ ಅಂತ. ಒಂಥರ ಎಕ್ಸೈಟ್ಮೆಂಟು ಇದೆ. ಇವೆಲ್ಲ ಫಸ್ಟ್ ಟೈಮ್ ಅಲ್ವಾ, ಸೊ ಬನ್ನಿ. ಓಕೆ ಓಕೆ, ಪೀಸ್ ಪೀಸ್ ಪೀಸ್. ಹಾಯ್ ಗಾಯ್ಸ್, ಸೊ ಈಗ ರೆಡಿ ಆಗಿಬಿಟ್ಟು ಇಬ್ಬರು ಹೋಗ್ತಾ ಇದ್ದೀವಿ ಹಾಸ್ಪಿಟಲ್ಗೆ. ಆಲ್ಮೋಸ್ಟ್ 3:50 ಆಗಿರ್ಬೋದು ಟೈಮು. 3:40ನಾ? 3:50 ಅಷ್ಟು ಆಗಿದೆ. ಈಗ ಹೋಗ್ತಾ ಇದ್ದೀವಿ. ಸೊ ನೋಡೋಣ, ನಮಗೆ ಗೊತ್ತಿಲ್ಲ ಏನು ಎತ್ತ ಅಂತ, ಅಲ್ಲಿ ನೋಡಬೇಕು. ನನಗನ್ಸೋ ಪ್ರಕಾರ ಸಿಂಪಲ್ ಆಗೇ ಇರುತ್ತೆ. ಮುಗಿಸ್ಕೊಂಡು ಬರೋಣ. ಚೆಕಪ್ ಎಲ್ಲ ಏನೂ ಇಲ್ವಲ್ಲ. ಅಲ್ಲೂ ಈ ಹಾಸ್ಪಿಟಲ್ಗೆ ಹೋದ್ರೆ ಜಾಸ್ತಿ ವೆಯ್ಟ್ ಮಾಡಿಸ್ತಾರೆ. ಇವತ್ತೇನು ಮಾಡ್ತಾರೆ ಅಂತ ನೋಡಬೇಕು. ಇವತ್ತು ಹೋಗಿದ ತಕ್ಷಣ ಆದರೆ ಸಾಕು, ಇನ್ನೇನಿಲ್ಲ. ಇಲ್ಲಾಂದರೆ ಲೇಟ್ ಆಗಿಬಿಡುತ್ತೆ. ಮಾತಾಡ್ಬೇಕು ಏನಾದ್ರು ಹಂಗೆ. ಸೊ ಗಾಯ್ಸ್ ನೋಡಿ, ವಿಡಿಯೋನ ಏನು ಮಾತಾಡಬೇಕು ಅಂತ ನಮಗೆ ಕನ್ಫ್ಯೂಷನ್ ಆಗ್ತಾ ಇದೆ. ಯಾಕೆ ಅಂದರೆ ನಾನು ಮಲಗಿದ್ದಿದ್ದೆ, ಇವಳಿಗೆ ಮಾತಾಡೋಕ್ಕೆ ಒಂಥರ ಅಂತೆ. ಸೊ ಏನು ಮಾತಾಡೋಣ? ಮೇಡಮ್ ಅವರು ಫುಲ್ ಟಾಪ್ ಆಗಿ ರೆಡಿ ಆಗಿದ್ದಾರೆ. ಹೇಗೆ ರೆಡಿ ಆಗಿದ್ದಾರೆ ಏನಂತ ತೋರಿಸಿಲ್ಲ, ಅಲ್ಲಿ ಮುಂದೆ ತೋರಿಸ್ತೀನಿ. ಆ್ಯಂಡ್ ನಾನೇನೋ ನಾರ್ಮಲ್ ಆಗಿ ರೆಡಿ ಆಗಿದ್ದೀನಿ. ನಾರ್ಮಲ್ ಆಗಿ ರೆಡಿ ಆದರೂ ಅವರು ಚೆನ್ನಾಗೇ ಕಾಣ್ತಿರ್ತಾರೆ. ಮೇಡಮ್ ಅವರು ಫುಲ್ಲು ಮೇಕಪ್ ಆಗಿ ಫಸ್ಟ್ ಬೇಬಿ ಬಾಂಬ್ ಫೋಟೋಶೂಟು ಅಂತ ಫುಲ್ಲು ಸ್ವಲ್ಪ ಎಕ್ಸೈಟ್ಮೆಂಟ್ ಇದ್ದಾರೆ. ನಿಂಗಿಲ್ವಾ? ಸೊ ಎಕ್ಸೈಟ್ಮೆಂಟ್ ಇದೆ, ಬಟ್ ನನಗೆ ನನ್ನಷ್ಟಿಲ್ವಾ ಇದು? ಇಲ್ಲ ಇಲ್ಲ, ನನಗೆ ಯಾವುದ್ರಲ್ಲೂ ಅಷ್ಟೊಂದು ಎಕ್ಸೈಟ್ಮೆಂಟ್ ಎಕ್ಸೈಟ್ ಇರಲ್ಲ. ಆಗಲ್ಲ ಗೈಸ್ ಇವರು. ನಾನು ಸ್ವಲ್ಪ ಜಾಸ್ತಿ ಎಕ್ಸೈಟು ಮತ್ತೆ ಏನಂತಾರೆ ಎಕ್ಸ್ಪ್ರೆಸಿವ್. ಇವ್ರು ಸ್ವಲ್ಪ ಕಮ್ಮಿ. ಬಟ್ ಆದ್ರೂ ಎಕ್ಸ್ಪ್ರೆಸಿವ್ ಮಾಡಿದಾಗ ಅದೆಲ್ಲ ಓವರ್ ಎಕ್ಸ್ಪ್ರೆಸಿವ್ ಒಂಥರ ಆ ಥರ ಅವರು. ಬಟ್ ಮಾತಾಡೋಕೆ ನಿಂತರೆ ಮಾತ್ರ ಈಸ್ ಏನಂತಾರೆ ಟಾಪ್ ನಾಚ್ ಅಂತಾರಲ್ಲ ಹಂಗೆ. ನನ್ಗೆ ಅಷ್ಟು ಮಾತಾಡೋಕೆ ಬರಲ್ಲ. ಇವ್ರು ಮಾತಾಡ್ತಾ ಇದ್ರೆ ಏನಾದ್ರು ಅವ್ರು ಕನ್ನಡ ಯೂಸ್ ಮಾಡೋದು ಜಾಸ್ತಿ ಅಲ್ವಾ, ಸೊ ಅವ್ರ ಭಾಷೆನೇ ಒಂಥರ ಯೂಸ್ ಮಾಡೋದು ಜಾಸ್ತಿ ಅಲ್ವಾ ಅನ್ನೋಕ್ಕಿಂತ ಒಟ್ಟಿ ಬೆಳೆದಿ ಕಲ್ತಿ ಮಾಡಿರೋದೆಲ್ಲ ಅದೇ ಭಾಷೆನೇ ಅಲ್ವಾ. ಅಂದ್ರೆ ಸ್ನೇಹಿತರೆ ಏನು ಗೊತ್ತಾ, ಇವಾಗ ಮಾತಾಡ್ಬೇಕಾದ್ರೆ ಹೌದು ಕೆಲವೊಂದ್ಸರಿ ವಿಡಿಯೋ ಮಾಡ್ಬೇಕಾದ್ರೆ ತುಂಬ ಸ್ಪಷ್ಟವಾಗಿ ಕನ್ನಡದಲ್ಲೇ ಮಾತಾಡಬೇಕು. ನಮ್ಮ ಸ್ಪಷ್ಟ ಕನ್ನಡ ಎಲ್ರಿಗೂ ಅರ್ಥ ಆಗೋ ಕನ್ನಡ ಅನ್ಕೊಂತೀವಿ. ಆದರೆ ಕೆಲವೊಂದ್ಸರಿ ಅನ್ಸುತ್ತೆ ನಮ್ಮ ನೇಟಿವ್ ಲ್ಯಾಂಗ್ವೇಜ್ ಕನ್ನಡ ಅಂದ ತಕ್ಷಣ ಕನ್ನಡ ಒಂದೇ ಅಲ್ಲ, ಕನ್ನಡದಲ್ಲೇ ಇವಾಗ ನಮ್ಮ ಸ್ಲ್ಯಾಂಗ್ಸೇ ಬೇರೆ ಇರುತ್ತೆ. ನಮ್ಮದು ಬಂದ್ಬಿಟ್ಟು ಹೆಂಗಂದ್ರೆ ಈ ಕಡೆ ಇತ್ಲಾಗೆ ಬೆಂಗಳೂರು ಅಲ್ಲ, ಅತ್ಲಾಗೆ ಹಳ್ಳಿ ಕಡೆದು ಅಲ್ಲ ಅನ್ನೋ ಥರ. ಯಾಕಂದರೆ ಆಲ್ಮೋಸ್ಟ್ ಹುಟ್ಟಿ ಬೆಳೆದಿದ್ದೆಲ್ಲನೂ ಅವಾಗ ನಮ್ಮದೆಲ್ಲ ಏನಂತ ಬೆಳೆದಿರಲಿಲ್ಲ, ಹಳ್ಳಿ ಥರನೇ ಇದ್ದಿದ್ದು. ಅವಾಗೆಲ್ಲ ಇನ್ನೂ ಒಂಥರ ಅಂದರೆ ಈ ಹೊಸಕೋಟೆ ಕಡೆ ಮಾತಾಡೋ ಥರ ನನ್ಕ ನಿನ್ಕ ಏನಕ ಈ ಥರನೇ ಮಾತಾಡ್ತಾ ಇದ್ದು. ಹೋಗ್ತಾ ಹೋಗ್ತಾ ಎಲ್ಲರ ಜೊತೆ ಸೇರಿ ಇವಾಗ ಸ್ವಲ್ಪ ಮಾತುಗಳು ಬದಲಾವಣೆ ಆಗಿದೆ. ನಿಮ್ದು ಯಾವ ಊರು ಯಾವ ಥರ ಭಾಷೆ ಅಂತ ಹೇಳಿ ಇದೇನು ಎಲ್ಲ ಜಿಲ್ಲೆಗಳಿಗೂ ಹೋಗುತ್ತೆ ಅಂತ ನಾನು ಹೇಳಲ್ಲ. ನಮ್ಮವರೇ ಇದ್ದೀರಾ, ರಾಮನಗರ, ಬಿಡದಿ, ಕನಕಪುರ, ಬೆಂಗಳೂರು, ಮೈಸೂರು, ಚನ್ನಪಟ್ಟಣ, ತುಮಕೂರು, ಈ ಕಡೆ ಯಾರಾದ್ರೂ ನಿಮಗೆ ಮಾಲೂರು, ಕೋಲಾರ ಕಡೆ ಬಂದ್ರೂ ಹೇಳಿ, ಪರವಾಗಿಲ್ಲ. ನೀವು ಎಲ್ಲಿಂದ ನೋಡ್ತಾ ಇದ್ದೀರಾ ಅಂತ ಏನಿಲ್ಲ, ಹೋಗ್ಬಿಟ್ಟು ಕೆಳಗಡೆ ಟೈಪ್ ಮಾಡಿರಿ ಸಾಕು. ನನಗೂ ತಿಳ್ಕೊಳ್ಳೋಂಥ ಕಾತುರ. ಪ್ರತಿ ಸಲ ಹೇಳ್ತೀನಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ, ಆದರೂ ಕಡಿಮೆ ಕಮೆಂಟ್ಗಳು ಬರುತ್ತೆ. ಪರವಾಗಿಲ್ಲ. ಲಾಸ್ಟ್ ಟೈಮ್ 4 ವಿಶ್ ಮಾಡೋಕ್ಕೋಸ್ಕರ ಕಮೆಂಟ್ ಮಾಡಿದ್ದಾರೆ, ತುಂಬ ಖುಷಿ. ಸೊ ಹೋಗೋಣ ಇವಾಗ. ಇನ್ನೇನು ಬಂತು ಏನಿಲ್ಲ, ಮನೆಯಿಂದ ಒಂದು 5 ಮಿನಿಟ್ಸ್ ಅಷ್ಟೇ. ಕರೆಕ್ಟಾಗಿ ಬಂದರೆ 5 to 10 ಮಿನಿಟ್ಸ್ ಒಳಗಡೆ ಬಂದ್ಬಿಡ್ಬೋದು. ಸೊ ಆಲ್ಮೋಸ್ಟ್ ಬಂದಿದ್ದೀವಿ. ಹೋಗಿ ನೋಡಬೇಕು ಏನು ಎತ್ತ ಅಂತ. ಅಲ್ಲಿ ಕಾರ್ ಪಾರ್ಕಿಂಗ್ ಮಾಡಿ ಹೋಗಿ ನೋಡೋಣ ಯಾವ ರೀತಿ. ಅಂದರೆ 4 o'clock ಹೇಳಿದ್ದಾರೆ. ಆಲ್ಮೋಸ್ಟ್ ಇವಾಗ ಇನ್ನೊಂದು 10 ಮಿನಿಟ್ಸ್ ಹೋದರೆ 4 o'clock ಆಗುತ್ತೆ. ನೋಡೋಣ, ಬನ್ನಿ ಹೇಗಿದೆ ಅಂತ ನೋಡೋಣ ಸ್ನೇಹಿತರೆ. ಆಲ್ಮೋಸ್ಟ್ ಹಾಸ್ಪಿಟಲ್ ಮುಂದೆಗಡೆ ಹೇಗಿದ್ದೇವೆ. ಮದರ್ ರೋಡ್ ಗಾಡಿ ನಿಲ್ಸಕ್ಕೆ ಜಾಗ ಇದೆಯಾ? ಮದರ್ ರೋಡ್ ಗೇಟ್ ಮುಂದೆ ನಿಲ್ಸೋದು. ಸೊ ನಾವು ರೀಚ್ ಆದ್ವಿ. ಆ್ಯಂಡ್ ನಂದು ಸೆಷನ್ ಇದ್ದಿದ್ದು 4:10ಗೆ. ಸೊ ಇನ್ನೂ ಒಂದು 10 ಮಿನಿಟ್ಸ್ ಇತ್ತು. ಬೇರೆಯವ್ರದ್ದು ಫೋಟೋಶೂಟ್ ನಡೀತಿತ್ತು, ಅದು ನೋಡ್ಕೊಂಡು ನಾವು ಕೂತಿದ್ವಿ. ಅದಾದಮೇಲೆ ನಂದು ಕೂಡ ಸ್ಟಾರ್ಟ್ ಆಯಿತು ಫೋಟೋಶೂಟು. ಆ್ಯಂಡ್ ಒಂಥರ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು, ಎಲ್ಲ ನ್ಯೂ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ಇದೆಲ್ಲ ಒಂದು ಹೊಸ ಅನುಭವ. ಲೈಕ್ ನನಗೆ ನನ್ನ ಹಸ್ಬೆಂಡ್ಗೆ ಇಬ್ಬರಿಗೆ, ಅಂದರೆ ಯಾವತ್ತೂ ನಾವು ಫೋಟೋಶೂಟ್ ಏನೂ ಮಾಡಿಸಿಲ್ಲ. ನಾರ್ಮಲಾಗಿ ನಾವೇ ತೊಗೊಳ್ತಾ ಇದ್ದಿದ್ದು ಅಷ್ಟೇ. ಸೊ ಇದು ಒಂಥರ ಚೆನ್ನಾಗಿತ್ತು. ಅಂದರೆ ಕಾಸ್ಟ್ಯೂಮ್ಸು ಇತ್ತು ಅಲ್ಲಿ, ಬೇಕಂದರೆ ನಾವು ಚೇಂಜ್ ಮಾಡ್ಕೊಬೋದಿತ್ತು. ಸೊ ನಾನೇನು ಪ್ರಿಫರ್ ಮಾಡಿಲ್ಲ ಚೇಂಜ್ ಮಾಡ್ಕೊಳ್ಳೋಕ್ಕೆ. ಸೊ ನಾನು ಹೆಂಗೆ ಹೋಗಿದ್ನೋ ಅದೇ ಇದರಲ್ಲಿ ನಾನು ನನ್ನ ಹಸ್ಬೆಂಡ್ ಇಬ್ಬರು ಕೂಡ ಚೆನ್ನಾಗಿ ಪ್ರಾಪ್ಸಲ್ಲಿ ಯೂಸ್ಕೊಂಡು ಫೋಟೋಶೂಟ್ ಮಾಡಿಸ್ಕೊಂಡ್ವಿ. ಸೊ ಆಯಿತು ಫೋಟೋಶೂಟು. ಮೇಡಮ್ ಹೇಗಿತ್ತು ಫೋಟೋಶೂಟ್? ಚೆನ್ನಾಗಿತ್ತು.
ಸೂಪರ್. ಸೊ ಕ್ರೇಜಿ. ಅದೇ ಫಸ್ಟ್ ಚೆನ್ನಾಗಾಯ್ತು. ಎಕ್ಸ್ಪೀರಿಯನ್ಸ್ ಅಲ್ವಾ? ಸೊ ಚೆನ್ನಾಗಿರುತ್ತೆ. ಹೀಗಿತ್ತು ನೋಡಿ ನಮ್ಮ ಔಟ್ಫಿಟ್ಟು. ಆಲ್ಮೋಸ್ಟ್ ಹಾಕಿರೋ ಔಟ್ಫಿಟ್ಟೇ, ಬಟ್ ಮೇಡಮ್ ಅವರೆಲ್ಲೂ ಹಾಕಿಲ್ಲ ಅಷ್ಟೊಂದು. ಸೊ ನಾನು ನಾರ್ಮಲಾಗೆ ಬಂದು ಕ್ರೇಜಿ. ಸೊ ನಾವು ಫೋಟೋಸ್ ಎಲ್ಲ ನೋಡಿ ಸೆಲೆಕ್ಟ್ ಮಾಡಿ ಆಚೆ ಬರೋಷ್ಟರಲ್ಲಿ ಆಲ್ಮೋಸ್ಟ್ 5:30 ಆಗಿತ್ತು. ಆ್ಯಂಡ್ ಆಚೆನೆ ಗೋಲ್ಗಪ್ಪ ಇಟ್ಟಿದ್ರು. ಆಫ್ಟರ್ ಎ ವೆರಿ ಲಾಂಗ್ ಟೈಮ್ ನಾನು ನನ್ನ ಹಸ್ಬೆಂಡ್ ಇಬ್ಬರು ಗೋಲ್ಗಪ್ಪ ತಿನ್ಕೊಂಡು ಮನೆ ಕರಡೆ ಹೊರಟ್ವಿ. ನೋಡಿ ಗಾಯ್ಸ್, ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ ಫೋಟೋ ಶೂಟ್ ಮುಗಿಸ್ಕೊಂಡು. ಸೊ ನಮ್ಮ ಹಸ್ಬೆಂಡ್ನ ಕೇಳೋಣ ಹೆಂಗಿದೆ ಅಂತ. ಹೆಂಗಿತ್ತು ವೀಕೆ ಫೋಟೋ ಶೂಟು? ಆ್ಯಕ್ಚುಲಿ ಫೋಟೋ ಶೂಟು ಚೆನ್ನಾಗೇ ಇತ್ತು. ನಾನು ಕಾಣಿಸ್ತಾ ಇದ್ದೀನೋ ಇಲ್ವೋ ಗೊತ್ತಿಲ್ಲ, ಅವ್ರು ಹಿಡ್ಕೊಂಡ್ರೆ ಇದರಲ್ಲಿ. ಹೌದಾ? ಸೊ ಫೋಟೋ ಶೂಟು ಚೆನ್ನಾಗೇ ಇತ್ತು. ಬಟ್ ಏನಂದರೆ ನನಗೆ ಗೊತ್ತಿರಲಿಲ್ಲ ಅವರು ಸಾಫ್ಟ್ ಕಾಪೀಸ್ಗೂ ಅಷ್ಟೊಂದು ಚಾರ್ಜ್ ಮಾಡ್ತಾರೆ ಅಂತ. ಜಸ್ಟ್ ಏನೋ ಒಂದು ಫ್ರೇಮ್ ಕೊಡ್ತಾರೆ ಅಂತ ಹೇಳಿದ್ರು, ಆ್ಯಂಡ್ ದೆನ್ ಸಾಫ್ಟ್ ಕಾಪಿ ಕೊಡ್ತಾರೆ ಅಂತ ಹೇಳಿದ್ರು. ಸಾಫ್ಟ್ ಕಾಪಿ ಎಷ್ಟು ಅಂತ ನಂಗೆ ಗೊತ್ತಿರಲಿಲ್ಲ. ಆ್ಯಕ್ಚುಲಿ ನಮ್ಗೆ ಗೊತ್ತಿರೋ ಕಡೆ ಎಲ್ಲಾದರೂ ಸ್ಟುಡಿಯೋಗೆ ಹೋಗಿ ಇಡಿಸಿದ್ರು ಒಂದು 500,000 ರುಪೀಸಲ್ಲಿ ನಮ್ಗೆ ಬೇಕಾದಂಗೆ ಸಾಫ್ಟ್ ಕಾಪೀಸ್ ಕೊಟ್ಟು ಫೋಟೋಸು ಕೊಡ್ತಾರೆ ಬೇಕಂದ್ರೆ. ಬಟ್ ಇಲ್ಲಿ 6 to 8K ಏನೋ ಹೇಳಿದ್ರಂತೆ. ಅದೂ ಸಾಫ್ಟ್ ಕಾಪೀಸ್ಗೋಸ್ಕರ 10 ಎಡಿಟೆಡ್ ಫೋಟೋಸ್ ಅಂತ. ಇವತ್ತಿನ ಕಾಲದಲ್ಲಿ ಫೋಟೋಸ್ನ ChatGPTಗೆ ಹಾಕಿದ್ರೆ ನಮ್ಗೆ ಯಾವ ರೀತಿ ಬೇಕಾದ್ರೂ ಎಡಿಟ್ ಮಾಡ್ಕೊಡುತ್ತೆ, ಒಳ್ಳೆ ಫೋಟೋಸ್ ಹಾಕಿದ್ರೆ. ಹಂಗಂತ ಹೌದು, ನೀವು ಕಮೆಂಟ್ ಏನಾದ್ರು ಹಾಕ್ಬೋದು, ಮತ್ತೆ ಅಲ್ಲೇ ಯಾಕೆ ಮಾಡ್ಕೊಳ್ಳೋದಲ್ವಾ ಅಂತ. ಬಟ್ ನಾವು ಅಂದ್ರೆ ನಾನು ಹೇಳ್ತಾ ಇರೋದು ಒಂದು ಈವೆಂಟ್ ಇದೆ ಅಂತ ಅವ್ರು ಮೆನ್ಷನ್ ಮಾಡಿ ಕರೆದಿದ್ರು. ಅಲ್ಲ ಎಡಿಟೆಡ್ ಓಕೆ, ಹಂಗಂತ ಅಷ್ಟೊಂದು ರೂಪಾಯಿ ನನಗೆ ವರ್ತಿ ಅನ್ಸಿಲ್ಲ. ಓಕೆ ಹೇಳ್ತೀವಿ ಅಂತ ಬಂದಿದ್ದೀವಿ, ನೋಡೋಣ ಎಷ್ಟು ಕಳಿಸ್ತಾರೆ ಏನು ಎತ್ತ ಮಾತಾಡೋಣ. ಒಳ್ಳೆ ಎಕ್ಸ್ಪೀರಿಯನ್ಸು ನಮಗೊಂದು. ನೆಕ್ಸ್ಟ್ ಎಲ್ಲಾದ್ರೂ ಫೋಟೋ ಇಡಬೇಕಾದ್ರೆ ಯಾವ ರೀತಿ ಫೋಟೋ ಪೋಸ್ ಕೊಡಬೇಕು ಅಂತ ಒಂದು ಎಕ್ಸ್ಪೀರಿಯನ್ಸ್ಗಳಾಗಿದ್ದಾವೆ. ನೋಡೋಣ, ಒಂದಷ್ಟು ಫೋಟೋಗಳು ಇಟ್ಕೊಂಡಿದ್ದೀವಿ, ಅದನ್ನು ಹಾಕ್ತೀವಿ. ಯಾವ ರೀತಿ ಫೋಟೋಸ್ ಇದ್ದಾವೆ ಅಂತ ನೋಡಿ ನೀವು. ಚೆನ್ನಾಗಿ ಬಂದಿತ್ತು. ಬಟ್ ಅರ್ಧ ಗಂಟೆ ಫೋಟೋ ಹಿಡಿಯೋಕ್ಕೆ ಜಾಸ್ತಿ ಆಯಿತು. ಯಾರನ್ನ ಫೋಟೋಗ್ರಾಫರ್ ನೋಡ್ತಾ ಇದ್ದಾರೆ ಬೇಜಾರು ಮಾಡ್ಕೊಂಬೇಡಿ, ನಮ್ಗೆ ಅನ್ಸಿದ್ನ ನಾವು ಹೇಳ್ತಾ ಇದ್ದೀವಿ. ಯಾರು ನೋಡ್ತಾ ಇರಲ್ಲ ಆದ್ರೂ ಹೇಳ್ತಾ ಇದ್ದೀವಿ. ಅಕಸ್ಮಾತ್ ಆಗಿ ವೈರಲ್ ಆಗ್ಬಿಟ್ಟು ಇದು ವಿಡಿಯೋ ಜಾಸ್ತಿ ಓಡ್ಬಿಟ್ಟು ಎಲ್ಲರೂ ಕಮೆಂಟ್ ಮಾಡಕ್ ಬಂದ್ಬಿಟ್ರೆ ಅಲ್ವಾ, ನಮ್ಮ ಅನಿಸಿಕೆಗಳನ್ನು ಮಾತ್ರ ನಾವು ವ್ಯಕ್ತಪಡಿಸುತ್ತಿದ್ದೇವೆ. ಸೊ ಬನ್ನಿ ಸ್ನೇಹಿತರೆ, ಇನ್ನೇನು ಇಲ್ಲ, ಆಯ್ತು. ತಲೆ ನೋವ್ತಾ ಐತೆ, ಒಂದೊಳ್ಳೆ ಕಾಫಿ ಕುಡಿಬೇಕು. ಕಾಫಿ ಕುಡಿಯೋದು ಬೇಡ ಅನ್ಕೊಂಡಿದ್ದೆ, ಡಯಟ್ ಮಾಡೋಣ ಅನ್ಕೊಂಡು. ಬಟ್ ಯಾಕೋ ತಲೆ ನೋವ್ತಾ ಐತೆ. ಮಿಲ್ಸಿ ಮುಂದೆ ಎಲ್ಲಿ ಕಾಫಿ ಕುಡಿಯೋದು ಅಂತ ಗೊತ್ತಿಲ್ಲ. ಇಲ್ಲಿ ಕುಡಿಯೋಣ ಅಂದ್ರೆ ಗಾಡಿ ನಿಲ್ಸಕ್ಕೆ ಜಾಗ ಇಲ್ಲ. ಮನೆಗೆ ಹೋಗ್ಬಿಟ್ಟು ಆನಂದವಾಗಿ ಕಾಫಿ ಕುಡಿದು ಮತ್ತೆ ಕೆಲಸಕ್ಕೆ ಶುರು ಮಾಡ್ಕೊಳ್ಳೋಣ. ಮೇಡಮ್ ಅವ್ರು ಒಂದು ಸ್ವಲ್ಪ ಹೊತ್ತು ಮಲ್ಕೊಂತಾರಂತೆ. ಮಲ್ಗಲ್ಲ ಗೈಸ್, ಅಲ್ಲಿ ನಿದ್ದೆ ಬರ್ತಾ ಇತ್ತು ಅವ್ರು ಫೋಟೋ ಸೆಲೆಕ್ಟ್ ಮಾಡಕ್ ಕೊಟ್ಟಾಗ. ವಿಡಿಯೋದಲ್ಲೂ ಸಹ ಜಾಸ್ತಿ ಏನು ಇರ್ಲಿಲ್ಲ ಅನ್ಕೊಂತೀನಿ, ಆದ್ರೂ ಏನಿದೆ ಅದನ್ನೇ ಸಿಂಪಲ್ ಆಗಿ ಮಾಡಿ ಹಾಕೋಣ ಅಂತ ಹಾಕಿದ್ದೀವಿ. ನಾನೇನು ಅನ್ಕೋತೀನಿ ನಾಳೆದು ಕಾಲೇಜ್ ಮಾಡಕ್ ಬಿಡೋಣ. ನಾಳೆದೆಲ್ಲ ಕಾಲೇಜ್ ಮಾಡಲ್ಲ, ಅದು ಬೇರೆ ಇದು ಬೇರೆ. ಅದೇ ಬೇರೆ ಇದೇ ಬೇರೆ. ಒಂಥರ ಒಂದು 3-4 ಮಿನಿಟ್ಸ್ ಅಥವಾ 5 ಮಿನಿಟ್ಸ್. ಸೊ ನಾಳೆ ಏನಿದೆ ಅಂತ ಅಂದ್ರೆ ಇವಾಗಲೇ ಹೇಳ್ಬಿಡ್ತೀನಿ ನೋಡಿ. ನಾಳೆ ಇನ್ನೂ ಟೈಮ್ ಇದೆ ಸೀಮಂತಕ್ಕೆ. ಆದ್ರೂ ಸಹ ಇವಳು ಆರಾಮಾಗಿ ಓಡಾಡ್ಕೊಂಡಿರೋಂಥ ಟೈಮಲ್ಲೇನೆ ಸೀಮಂತಕ್ಕೆ ಸ್ಯಾರಿ ತಂದ್ಬಿಡೋಣ ಅಂತ ಚಿಕ್ಕಪೇಟೆಗೆ ಹೋಗ್ತಾ ಇದೀವಿ. ಸೊ ನಾಳೆ ಅದಿರುತ್ತೆ. ನಾಳೆ ಫುಲ್ ವ್ಲಾಗು. ನಾಳೆ ವ್ಲಾಗ್ನು ನೋಡಿ. ನಮ್ಗೆ ಗೊತ್ತಿರೋರ್ದೇನೆ ಸ್ಯಾರಿ ಅಂಗಡಿಲೂ ಅವ್ರ ಹತ್ರ ಮಾತಾಡಿಸೋಕೆ ಪ್ರಯತ್ನ ಪಡ್ತೀವಿ. ಇಲ್ಲಾಂದ್ರೆ ಸ್ಯಾರೀಸ್ನ ತೋರಿಸ್ತೀವಿ. ಅಲ್ಲೋದ್ರೆ ಒಳ್ಳೊಳ್ಳೆ ಸ್ಯಾರೀಸು ಕಡಿಮೆ ರೇಟಲ್ಲೂ ಕೊಡೋದಕ್ಕೆ ಚೇತನ್ ಅವ್ರು ಹೇಳಿದ್ರು ಅಥವಾ ವಿನಯ್ ಅವ್ರು ಹೇಳಿದ್ರು ಅಂತ ಹೇಳಿದ್ರೆ ಸಿಗುತ್ತೆ. ನಾಳೆ ಮಾತಾಡೋಣ ಅದ್ರ ಬಗ್ಗೆ. ಈಗ ಮನೆಗೆ ಹೋಗೋಣ. ಫೈನಲ್ ಆಗಿ ನಮ್ಮ ಮೇಡಮ್ ಅವರು ಹೇಗಿತ್ತು ಅಂತ ಹೇಳ್ತಾರೆ. ಏನೇನದು ಚೆನ್ನಾಗಿತ್ತು, ಅಂದ್ರೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಷ್ಟೇ. ಬಟ್ ಅದೇ ಫೋಟೋಸ್ದೆಲ್ಲ ಏನು ವರ್ತ್ ಅನ್ಸಿಲ್ಲ. ಆ್ಯಕ್ಚುಲಿ ಸಾಫ್ಟ್ ಕಾಪೀಸ್ಗೆಲ್ಲ ಯಾರು ಅಷ್ಟೊಂದು ಕೊಟ್ಟು ತಗೊಂತಾರೆ, ನಾವು ಅದೇ ಆಶ್ಚರ್ಯ ಪಟ್ವಿ. ಸೊ ಫ್ರೇಮು ಅಷ್ಟೇ. ಇವಾಗ ನಾವು ಎಷ್ಟು ಇವಾಗ 1,000-1,500 ಕೊಟ್ಟರೆ ಎಷ್ಟೋ ದೊಡ್ಡ ಫ್ರೇಮೇ ಬರುತ್ತೆ. ಇವ್ರು ಹೇಳೋ ಚಾರ್ಜಸ್ ಮಾತ್ರ ಏನು ಮಾಡೋಕ್ಕಾಗಲ್ಲ, ಅವ್ರ ಬಿಸ್ನೆಸ್ ಆಗಬೇಕಲ್ಲ. 32,000 ಹೇಳಿದ್ರು ಒಂದು 4 ಫ್ರೇಮ್ಗೆ. ಒಂದು ಆಲ್ಬಮ್ಗೆ ಒಂದು 40 ಫೋಟೋಸಾ 30 ಫೋಟೋಸು. ಅಂಡ್ ದೆನ್ ಅದೇನು ಹೇಳಿದ್ದು, ಅದೇನು ಅದು ಕ್ಯಾಸ್ಟಿಂಗ್ ಮಾಡ್ತಾರಲ್ಲ ಬೇಬಿದು ಅದು. ಸೊ ಅದೆಲ್ಲ ಸೇರಿಸಿ ಅಷ್ಟು. ಕ್ಯಾಸ್ಟಿಂಗ್ ಬಿಟ್ರೆ 27,000 ಅಂತ. ಬಟ್ ತುಂಬ ಜಾಸ್ತಿನೇ ಆಯಿತು ಆ್ಯಕ್ಚುಲಿ. ಅಂದರೆ ಅದು ಬಂದ್ಬಿಟ್ಟು ಮೆಟರ್ನಿಟಿ ಪ್ಲಸ್ಸು ಬೇಬಿ ಆದಮೇಲೆ ಫೋಟೋ ಶೂಟ್ ಮಾಡಿಸ್ತಾರಲ್ಲ, ಸೊ ಆ ಫೋಟೋಸು ಇನ್ಕ್ಲೂಡೆಡ್ ಕ್ಲಬ್ ಮಾಡಿ ಆ ಪ್ಯಾಕೇಜ್ ಅವ್ರು ಹೇಳಿದ್ದು ನಮಗೆ 33,000. ಎಷ್ಟೋ ಜನಕ್ಕೆ ಡೆಲಿವರಿ ಪ್ಯಾಕೇಜ್ 33,000 ಆಗ್ಬಿಡುತ್ತೆ. ಇಟ್ಸ್ ಓಕೆ. ಅಷ್ಟು ಕೊಟ್ಟು ತಗೊಳ್ಳೋರು ಇರ್ತಾರೆ. ಅದನ್ನ ನಾವು ಏನು ಇದು ಮಾಡೋಕ್ಕಾಗಲ್ಲ. ನಮಗೇನದು
ಅಷ್ಟು ಇದು ಅನ್ಸಿಲ್ಲ. ಅಷ್ಟೇ ಅಷ್ಟೇ ಅವ್ರವ್ರ ಅಷ್ಟೇ, ಇದಕ್ಕೆ ಅವ್ರವ್ರ ಅವ್ರವ್ರು ನಮ್ಗೇನು ವರ್ತಿ ಅನ್ಸಿಲ್ಲ, ವರ್ತಿ ಅನ್ಸೋ ನಮ್ಗೇನು ತಗೋಬೋದು ಅಷ್ಟೇ. ಅಷ್ಟೇ. ಇವಾಗ ಇಲ್ಲಿ ನೋಡಿ ಇಲ್ಲಿ ಒಂದು ಮೆಮೊರಿ, ಒಂದು ಫೋಟೋ ಫ್ರೇಮ್ ಕೊಡ್ತಾರೆ. ಸೊ ಅಷ್ಟೇ, ನೋಡೋಣ. ಸೊ ವಿಡಿಯೋನ ಏನು ಮಾಡೋಣ? ಎಸ್ ಗೈಸ್, ಇದಾಗಿತ್ತು ಇವತ್ತಿನ ಒಂದು ಪುಟ್ಟ ವ್ಲಾಗ್. ಧನ್ಯವಾದಗಳು. ಇಲ್ಲಿ ಗಂಟ ವಿಡಿಯೋ ನೋಡಿದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ನಿಮ್ಮ ಸ್ಪೋರ್ಟ್ ಟಿವಿನ ಲೈಫ್ ಸ್ಟೈಲ್. ಸೊ 77 ಇದ್ದಾರೆ ಸಬ್ಸ್ಕ್ರೈಬರ್ಸು, ನೋಡ್ಕೊಳ್ಳಿ. ನೋಡೋಣ ಈ ವಿಡಿಯೋ ಹಾಕಿದ್ಮೇಲೆ ಎಷ್ಟು ಜನ ಆಗ್ತಾರೆ ಅಂತ. ನೋಡಿ ನೀವು ಎಷ್ಟು ಜನ ಇದ್ದಾರೆ ಇವಾಗ ಸಬ್ಸ್ಕ್ರೈಬರ್ಸ್ ಅಂತ ನೋಡ್ಬಿಟ್ಟು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ನಾಳೆ ವಿಡಿಯೋದಲ್ಲಿ. ಬಾಯ್ ಬಾಯ್. ಬಾಯ್. ರಟ್ಟಿ ಪುಟ್ಟಾರ ಅರಾಟೆ ರಟ್ಟಿ ಪುಟ್ಟಾರ ಅರಾಟೆ.